ನರೇಂದ್ರ ಮೋದಿಯವರು 3 ಬಾರಿ ಗುಜರಾತ್ನಲ್ಲಿ ಮುಖ್ಯಮಂತ್ರಿಗಳಾಗಿ ಇಡೀ ದೇಶಕ್ಕೆ ಗುಜರಾತ್ ಮಾದರಿ ಅಂತ ಅವತ್ತು ಕರೀತಾ ಇದ್ರು. ಅವರು ಮಾಡಿದಂಥ ಒಳ್ಳೆ ಕೆಲಸ ಇವತ್ತು 3ನೇ ಬಾರಿ ಪ್ರಧಾನಮಂತ್ರಿ ಆಗಿದ್ದಾರೆ. ವಿಶ್ವ ಮೆಚ್ಚಿದ ನಾಯಕ, ಒಬ್ಬ ಹಿಂದುಳಿದ ವರ್ಗದ ನಾಯಕ. ನರೇಂದ್ರ ಮೋದಿಯವರನ್ನ ಏಕವಚನದಲ್ಲಿ ಸಿದ್ದರಾಮಯ್ಯ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಾನು ಸಿದ್ದರಾಮಯ್ಯನವರಿಗೆ ಒತ್ತಾಯ ಮಾಡ್ತೀನಿ, ಸಿದ್ದರಾಮಯ್ಯನವರೇ, ನರೇಂದ್ರ ಮೋದಿಜಿಯವರು ಒಬ್ಬ ಹಿಂದುಳಿದ ವರ್ಗದ ನಾಯಕ, ವಿಶ್ವ ಮೆಚ್ಚಿದ ನಾಯಕ. ಜಾಗತಿಕ ಮಟ್ಟದಲ್ಲಿ ಅವ್ರದ್ದೇ ಆದ ಒಂದು ಹೆಸರಿದೆ. ನೀವು ಹಿಂದುಳಿದ ವರ್ಗದ ನಾಯಕರ ಬಗ್ಗೆ ನಿಮಗೆ ಭಾಳ ಗೌರವ ಇತ್ತು. ನರೇಂದ್ರ ಮೋದಿಜಿಯವರಿಗೆ ಏಡಿತನ ಅಂತ ಹೇಳ್ತಿಲ್ಲ, ಇದು ನಿಮಗೆ ಶೋಭೆ ತರುತ್ತಾ? ನಾವು ಈ ಒತ್ತಾಯ ಮಾಡ್ತೀವಿ, ಸಿದ್ದರಾಮಯ್ಯನವರೇ, ಇದು ನರೇಂದ್ರ ಮೋದಿಜಿಯವರಿಗೆ ಅಪಮಾನ ಅಲ್ಲ, ನರೇಂದ್ರ ಮೋದಿಜಿಯವರಿಗೆ ಮಾಡಿದ ಅಪಮಾನ ಅಲ್ಲ, ಭಾರತೀಯರಿಗೆ ಮಾಡಿದಂಥ ಅಪಮಾನ, ಭಾರತೀಯರಿಗೆ ಮಾಡಿದಂಥ ಅಪಮಾನ. ಸಿದ್ದರಾಮಯ್ಯನವರೇ, ನೀವು ದೇಶದ ಕ್ಷಮೆ ಕೇಳಬೇಕು, 146 ಕೋಟಿ ಜನರಿಗೆ ಕ್ಷಮೆ ಕೇಳಬೇಕಂತೇಳಿ ನಾನು ಒತ್ತಾಯ ಮಾಡ್ತಿದ್ದೀನಿ. ಸಿದ್ದರಾಮಯ್ಯವರು 2014ರಲ್ಲಿ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ನರಹಂತಕ ಅಂತ ಹೇಳಿದ್ದೀನಿ ನೀವು ನರೇಂದ್ರ ಮೋದಿಜಿಯವರ ಗೋದ್ರ ಘಟನೆ ಬಗ್ಗೆ. ನಿಮಗೆ ಚುನಾವಣೆ ಆಯೋಗ ಚೀಮಾರಿ ಆಗ್ತು. ನೀವು ಇದೇ ಥರ ನಿಮ್ಮ ಹೇಳಿಕೆಗಳಿಂದ ವಾಪಸ್ ಪಡೆದರೆ ನಿಮ್ಮ ಚುನಾವಣೆ ಏನು ಪ್ರಚಾರಗಳಿಗೆ ನಿಮ್ಮನ್ನು ನಿರ್ಬಂಧಿಸಬೇಕಾಗುತ್ತೆ ಅಂತ ಹೇಳಿದರು. ಚುನಾವಣೆ ಆಯೋಗ ಮರ್ತು ಬಿಡಿದ್ರೆ ಸಿದ್ದರಾಮಯ್ಯನವರೇ, ಕೇವಲ ಕುರ್ಚಿಗೋಸ್ಕರ ಸೋನಿಯಾ ಗಾಂಧಿ, ಪೆದ್ದಂಗೆ ಒತ್ತಡದ ರಾಹುಲ್ ಗಾಂಧಿ, ಅಪ್ರಬುದ್ಧ ರಾಜಕಾರಣಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ನಿಮ್ಮ ಅನುಭವ ಏನು, ನಿಮ್ಮ ವಯಸ್ಸೇನು? ನೀವು ಅವ್ರ ಮುಂದೆ ಕುರ್ಚಿ ಉಳಿಸೋಕ್ಕೋಸ್ಕರ ಅವರಿಗೆ ಶಿರಬಾಗಿ ನಮಸ್ಕಾರ ಮಾಡ್ತಿರಲ್ಲ, ನಿಮಗೆ ಶೋಭೆ ತರುತ್ತಾ ಸಿದ್ದರಾಮಯ್ಯನವರೇ? ಯಾವ ಲೋಕಸಭೆಯ ಸ್ಪೀಕರ್ ಅವರು ಲೋಕಸಭೆ ಕಲಾಪಗಳು ನಡೆಸೋದು ಅವ್ರಿಗೆ ಜವಾಬ್ದಾರಿ ಇರುತ್ತೆ. ಅವರಿಗೆ ಮಾಹಿತಿ ಆಧಾರದ ಮೇಲೆ ರಾಷ್ಟ್ರಪತಿಗಳ ವಂದನಾ ನಿರ್ಣಯ ಮೇಲೆ ನರೇಂದ್ರ ಮೋದಿಜಿ ನಿಮಗೆ ಎದುರು ಓಡೋಗಿಲ್ಲ. ಸ್ಪೀಕರ್ ಅವರು ಸಲಹೆ ಕೊಟ್ಟರು, ಏನು ನರೇಂದ್ರ ಮೋದಿಜಿ ಲೋಕಸಭೆ ಅಧಿವೇಶನ ಪಾಲ್ಗೊಳ್ಳಲ್ಲ ಅಂತ ಹೇಳಿದ್ದೀರಾ? ಲೋಕಸಭೆ ಅಧಿವೇಶನದಲ್ಲಿ ಮಹಿಳಾ ಸದಸ್ಯನ ಮುಂದಿಟ್ಕೊಂಡು ಪ್ರತಿಭಟನೆ ಮಾಡಿಸಕ್ಕೆ ಹೊರಟ್ರಿ. ಹಾಗಾಗಿ ಲೋಕಸಭೆ ಸ್ಪೀಕರ್ ಅವರಿಗೆ ಸಲಹೆಯನ್ನು ಕೊಡಿದ್ರು. ಅದಕ್ಕೋಸ್ಕರ ಅಲ್ಲಿ ಆ ಸಂದರ್ಭದಲ್ಲಿ ಪಾಲ್ಗೊಳ್ಳಿಲ್ಲ. ಏನು ಬಾಯಿ ಇದೆ ಅಂತ ಎಲೆಬಿಲ್ಲದ ನಾಲಿಗೆ ಅಂತೇಳಿ ಸಿದ್ದರಾಮಯ್ಯನವರೇ, ಯಾರು ಹೇಳಿದ್ದಾನೆ ಕುರ್ಚಿ ಉಳಿಸೋದಕ್ಕೋಸ್ಕರ ವಿವಾದಗಳು ಬಂದಾಗ, ಕುರ್ಚಿಯ ವಿಷಯ ಬಂದಾಗ ನೀವು ಈ ರೀತಿ ಸಿದ್ದರಾಮಯ್ಯನವರ ಮಾತಾಡ್ತೀರಿ. ಸಿದ್ದರಾಮಯ್ಯನವರ 3 ವರ್ಷದ ಅಧಿಕಾರಕ್ಕೆ ಬಂದು ನಿಮ್ಮ ಸಾಧ್ಯ ಏನು? ಈ ದೇಶದಲ್ಲಿ ಇದೇ ಥರ ಮಾತಾಡಿ ಕಾಂಗ್ರೆಸ್ನವರು ಅಡ್ರೆಸ್ ಇಲ್ಲ. ಚಾವಲ್ ಅಂತ ಕರೆದಿದ್ರು ಕೇಂದ್ರದ ಮಾಜಿ ಸಚಿವರು. ಇಡೀ ದೇಶದ ಉದ್ದಗಲಕ್ಕೆ ಅದು ದೊಡ್ಡ ಚರ್ಚೆ ಆಯಿತು. ಚಾವಲ್ ಇವತ್ತು ದೇಶದ ಪ್ರಧಾನಮಂತ್ರಿ ಆಗಲಿಲ್ವಾ? ನಾವು ಕೇಳ್ತೀವಿ ಸಿದ್ದರಾಮಯ್ಯನವರಿಗೆ, ಈ ದೇಶದಲ್ಲಿ ಒಂದು ಕಾಲದಲ್ಲಿ ಇಂದಿರಾ ಗಾಂಧಿ ಅಂದರೆ ಇಂಡಿಯಾ ಅಂತ ಇತ್ತು. ಅಡ್ರೆಸ್ ಐತೆ ನಿಮಗೆ ಸಿದ್ದರಾಮಯ್ಯನವರೇ? ಕಾಂಗ್ರೆಸ್ಗೆ ಭವಿಷ್ಯನೇ ಇಲ್ಲ. ನಿಮ್ಮ ಹಿರಿಯ ನಾಯಕರು ನಿಮ್ಮನ್ನು ಬಿಟ್ಟು ಹೋಗ್ತಿದ್ದಾರೆ. ಸಿದ್ದರಾಮಯ್ಯನವರೇ, ಇದೇ ರೀತಿ ನಿಮ್ಮ ನಡವಳಿಕೆಗಳು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿಯವರಿಗೆ ನೀವೇನೇ ಬೈದರು, ನೀವೇನೇ ಏಕವಚನದಲ್ಲಿ ಹೇಳಿದರು,
ಈ ದೇಶದ ಜನ ಪ್ರಜ್ಞಾವಂತ ಮತದಾರರು. ನಿಮ್ಮನ್ನು ಲೋಕಸಭೆ ವಿರೋಧ ಪಕ್ಷ ನಾಯಕರ ಅವಕಾಶ ಕೊಡಲಿಲ್ಲ ಕಾಂಗ್ರೆಸ್ಗೆ. ನರೇಂದ್ರ ಮೋದಿಜಿಯವ್ರ ತಾಕತ್ ಬಗ್ಗೆ ಮಾತಾಡ್ತೀರಾ? ಯಾವ ಐರೋಪ್ಯ ರಾಷ್ಟ್ರಗಳ ಜೊತೆಗೆ ವ್ಯಾಪಾರ ಒಪ್ಪಂದ ಮಾಡಿಕೊಂಡ ಮೇಲೆ ಏನು ಅಮೇರಿಕ ದೊಡ್ಡಣ್ಣ ಅಂತ ಕರೀತಿದ್ದ ಟ್ರಂಪ್, ಅದೇ ಅಮೇರಿಕದ ಅಧ್ಯಕ್ಷ ಟ್ರಂಪ್ ನರೇಂದ್ರ ಮೋದಿಜಿಯವ್ರಿಗೆ ಕರೆ ಮಾಡಿ 50% ಇದ್ದದ್ದನ್ನು 18 ಗಳಿಸಲಿಲ್ವಾ? ಇದು ನರೇಂದ್ರ ಮೋದಿಜಿಯವ್ರ ತಾಕತ್ತು. ಪೇಲ್ಗಮ್ ದಾಳಿ ಆದಾಗ ಪೇಲ್ಗಮ್ನಲ್ಲಿ ನೀನು ಹಿಂದೂ ನೀನು ಮುಸ್ಲಿಂ ಅಂತ ಕೇಳ್ಬಾರ್ದಲ್ಲ, ಅದಕ್ಕೆ ಪ್ರತಿಕಾರವಾಗಿ ಕೆಲವೇ ಸೆಕೆಂಡುಗಳಲ್ಲಿ ಅಮೇರಿಕದ ಉಗ್ರ ಅಡಗುತಾಣಗಳನ್ನ ನಾಶ ಮಾಡಿಸ್ಲಿಲ್ವಾ? ಇದು ನರೇಂದ್ರ ಮೋದಿಜಿಯವ್ರ ತಾಕತ್ತು. ನಾವು ಹೇಳ್ತಾ ಇದ್ದೀವಿ, ಸಿದ್ದರಾಮಯ್ಯನವರೇ ನೀವೊಬ್ಬ ಹಿರಿಯ ರಾಜಕಾರಣಿ, ನಿಮ್ಮ ಬಗ್ಗೆ ಗೌರವ ಇದೆ. ಆದರೆ ನರೇಂದ್ರ ಮೋದಿಜಿಯವರಿಗೆ ಮಾಡಿದ ಅಪಮಾನ ಅಲ್ಲ, ಭಾರತೀಯರಿಗೆ ಮಾಡಿದ ಅಪಮಾನ. ನೀವು ಬೇಷರ ಕ್ಷಮೆ ಕೇಳಬೇಕು. ಒತ್ತಾಯ ಮಾಡ್ತೀವಿ ಸಿದ್ದರಾಮಯ್ಯನವರೇ.